ಇದೊಂದು ಬಾಕಿ ಇತ್ತು ನೋಡಿ, ಇವಾಗ ಅದು ಆಗೋಯ್ತು. ಈ ಭ್ರಷ್ಟರನ್ನ, ಲಂಚಕೋರರನ್ನ, ಮೈಗಳರನ್ನ, ಕಾಮ್ಚೋರ್ಗಳನ್ನ, ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡಿದ ಸೋಂಬೇರಿಗಳನ್ನ, ಸರ್ಕಾರಿ ವೆಹಿಕಲ್ಗಳನ್ನ, ಅವ್ರ ಅಪ್ಪನ ಮನೆ ಸೊತ್ತು ಅನ್ನೋ ತರ ಪರ್ಸನಲ್ ಆಗಿ ಯೂಸ್ ಮಾಡೋ ಅಧಿಕಾರಿಗಳನ್ನ, ದೌರ್ಜನ್ಯ ಮಾಡೋ ಪೊಲೀಸರನ್ನ, ದೌಲತ್ ತೋರಿಸೋ ಆಫೀಸರ್ಗಳನ್ನ ಪ್ರಶ್ನೆ ಮಾಡ್ತಿದ್ದ KRS ಪಾರ್ಟಿಯವ್ರ ಮೇಲೆ ಮುಲಾಜಿಲ್ಲೆ ಕೇಸ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ IG ಸಾಹೇಬರು ಸುತ್ತೋಲೆ ಹೊಡೆಸ್ಬಿಟ್ಟವ್ರೆ. ಮುಗಿತಲ್ಲ ಕತೆ. ನಮ್ಮ ಪೊಲೀಸರಿಗೆ ಇಷ್ಟು ಸಿಕ್ಕಿದ್ರೆ ಸಾಕು, ಚಚ್ಚಿ ಬಿಸಾಕ್ಬಿಡ್ತಾರೆ. ಇನ್ಮೇಲೆ ಯಾವನು ಕೆಮ್ಮಂಗಿಲ್ಲ, ಕ್ಯಾಕರಿಸಂಗಿಲ್ಲ. ಮೊನ್ನೆ ಈ ಸರ್ಕಾರಿ ನೌಕರರ ಸಂಘದವರೆಲ್ಲ ಸೇರ್ಕೊಂಡ್ಬಿಟ್ಟು ಚೀಫ್ ಸೆಕ್ರೆಟರಿ ಹತ್ರ ಹೋಗ್ಬಿಟ್ರು. ಈ KRS ಪಾರ್ಟಿಯವರು ಮತ್ತೆ ಒಂದಷ್ಟು ಜನ ಈ ಹೋರಾಟಗಾರರು ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಪಡಿಸ್ತಾವ್ರೆ, ನಮ್ಗೆ ನೆಮ್ಮದಿಯಾಗಿ ಕೆಲಸ ಮಾಡಕ್ ಬಿಡ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟವ್ರೆ. ಆಮೇಲೆ ಮೊನ್ನೆ ಈ ಚನ್ನಪುರದ ಹತ್ರ ಪ್ರೋಟೋಕಾಲ್ ಬ್ರೇಕ್ ಮಾಡ್ಕೊಂಡು ಒಂದು ಬಸ್ ಬಂತು ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಒಬ್ರು KRS ಪಾರ್ಟಿಯವ್ರ ಮೇಲೆ ಜೋರ್ ಗಲಾಟೆ ಮಾಡಿದ್ರಲ್ಲ, ವಿಡಿಯೋ ಸಿಕ್ಕಾಬಿಟ್ಟು ವೈರಲ್ ಆಯ್ತಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರಾಮನಗರದ SP IG ಸಾಹೇಬ್ರಿಗೆ ಒಂದು ಸುದೀರ್ಘವಾದ ಲೆಟರ್ ಬರೆದಿದ್ರಂತೆ. ಆದ್ರೆ ಇದಕ್ಕೂ ಮೊದಲೇ ನಮ್ಮ IG ಸಾಹೇಬರು ಒಂದು ಸುತ್ತೋಲೆ ಹೊಡೆಸ್ಬಿಟ್ಟಿದ್ರು. ಯಾರಾದ್ರೂ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಪಡಿಸಿದ್ರೆ ಮುಲಾಜಿಲ್ಲದೆ ಕೇಸ್ ಮಾಡಿಕೊಂಡು ಕ್ರಮ ತಗೊಳ್ಳಿ ಅಂತ. ಈ ಕರ್ತವ್ಯಕ್ಕೆ ಅಡ್ಡಿ ಅಂದ್ರೆ ಹೆಂಗೆ? ಇದಕ್ಕೆ ಮಾನದಂಡ ಏನು? ಕರ್ತವ್ಯಕ್ಕೆ ಅಡ್ಡಿ ಆಗಿದೆ ಅಂತ ಡಿಸೈಡ್ ಮಾಡೋದು ಹೆಂಗೆ? ಡಿಸೈಡ್ ಮಾಡೋದು ಯಾರು? ಅಧಿಕಾರಿಗಳು ಲಂಚ ಕೇಳಿದಾಗ ಪ್ರಜೆಗಳು ಕೊಡಲ್ಲ ಅಂದ್ರೆ ಕರ್ತವ್ಯಕ್ಕೆ ಅಡ್ಡಿ ಪಡಿಸ್ದಂಗ.